ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಇವಾಗ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಅವ್ರು ದಿವಸಕ್ಕೆ ಒಂದು 3 ಟೈಮ್ 4 ಟ್ಯಾಬ್ಲೆಟ್ಸ್ ತಿಂತಿದ್ರು ಟ್ಯಾಕ್ಸ್ ಮಾತ್ರೆ. ಇವಾಗ ಅದು ಕಡಿಮೆ ಆಗ್ಬಿಟ್ಟಿದೆ ಗ್ಯಾಸ್ಟ್ರಿಕ್. ಹೌದಾ ಗ್ಯಾಸ್ಟ್ರಿಕ್ ಮಾತ್ರ ಫುಲ್ ದಿವಸಕ್ಕೆ 3-4 ತಿನ್ಬಿಡ್ತಿದ್ರು ಒಂದೇ ಸತಿಗೆ. ಊಟ ಮಾಡೋ ಮುಂಚೆ 2 ಟ್ಯಾಬ್ಲೆಟ್ಸ್ ಬೇಕಿತ್ತು ಇವ್ರಿಗೆ. ಅದು ಕಡಿಮೆ ಆಗ್ಬಿಟ್ಟು ತಲೆನೋವು ಇಲ್ಲ ಈಗ ಆಲ್ರೆಡಿ. ಹೆಡ್ಡೇಕ್ ಯಾಕೆ ಬರ್ತಿತ್ತು ಹೇಳಿ ನಿಮಗೆ? ಇದು ತುಂಬಾ ಗಟ್ಟು ತುಂಬಾ ಡಿಸ್ಟರ್ಬ್ ಆಗಿತ್ತು ಅವ್ರಿಗೆ, ಫ್ಯಾಟಿ ಲಿವರ್ ಇಂದ ಹಿಡಿದು ಗಟ್ಟು ತುಂಬಾ ಡಿಸ್ಟರ್ಬ್ ಆಗಿ ಗಟ್ಟಿಂದ ಗಟ್ ಬ್ರೈನ್ ಆಕ್ಸೆಸ್ ಅಂತ ಇರುತ್ತೆ, ಅದರಿಂದ ನಾರ್ಮಲ್ ಕೆಲಸ ಮಾಡಿದ್ರೆ ಓವರ್ ಸ್ಟ್ರೆಸ್ ಥರ ಆಗ್ಬಿಟ್ಟು ಅದು ಹೆಡ್ಡೇಕ್ ಬರ್ತಾ ಇತ್ತು. ಇವಾಗ ತಲೆನೋವು ಬರ್ತಾ ಇಲ್ಲ ಇವಾಗ, ಮತ್ತೆ ಗ್ಯಾಸ್ಟ್ರಿಕ್ ಹೋಗಿದೆ, ಗ್ಯಾಸ್ಟ್ರಿಕ್ ಹೋಗೈತೆ, ಮತ್ತೆ ವೆಯ್ಟ್ ಲಾಸ್ ಆಗಿದ್ರ, ಬಹಳ ಕಮ್ಮಿ ಆಗಿದೆ, ಫುಲ್ ಜಾಸ್ತಿನೇ ವೆಯ್ಟ್ ಲಾಸ್. ಈಗ ಅರ್ಧ ಕೆಜಿ ಫುಡ್ ತಿನ್ಕೆ ಬಂದಿದೆ, ಅದು ಆಟೋಮೆಟಿಕ್ ಪರವಾಗಿಲ್ಲ ಸರ್, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ಆಮೇಲೆ ಮತ್ತೆ ಬೇರೆ ಬೇರೆ ಬೆನಿಫಿಟ್ಸ್ ಏನಾಗಿದೆ? ನಿದ್ದೆ ಚೆನ್ನಾಗಿ ಬರ್ತಾ ಇದೆಯಾ? ಸ್ಲೀಪ್ ನಿದ್ದೆ ಬರ್ತಾ ಇದೆ, ಪರವಾಗಿಲ್ಲ, ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ಓಕೆ. ಸೊ ವಾಕಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ? ವಾಕಿಂಗ್ ಮಾಡ್ತಾ ಅಂಗಡಿಯಲ್ಲಿ ಕೆಲಸ ಇದೆ, ಅದೇ ವಾಕಿಂಗ್ ತುಂಬಾ ವರ್ಕ್ ಇದೆ. ಆದರೂ ಕೂಡ ಒಂದು 10 ನಿಮಿಷ ವಾಕಿಂಗ್ ಮಾಡಿ, 10 ನಿಮಿಷ 1/4 ಗಂಟೆ ವಾಕಿಂಗ್ ಅಂತ ಹೋಗಿ ಎಕ್ಸರ್ಸೈಸ್ ಮಾಡಿ. ಮುಖ್ಯವಾಗಿ ಆಫ್ ಸ್ಕ್ವಾಟ್ಸ್, ಮಂಡಿ ಗಟ್ಟಿ ಆಗಿ, ನಾನು ಹೇಳಿದ್ನಲ್ಲ ಆಸ್ಟಿಯೋಪೊರೋಸಿಸ್ ಇದೆ ಅಂತ, ಈ ಥರ ಅರ್ಧ ಕುತ್ಕೊಳ್ಳೋದು ಎದ್ದೇಳೋದು, ಈ ಥರ ಇಲ್ಲಿ ಮಾಡಿ ಬನ್ನಿ ಸೋಫಾ ಮೇಲೆ. ಸರಿ ಮಾಡಬೇಕಾ? ಅದನ್ನೊಂದು 100 ಟೈಮ್ಸ್ ಮಾಡಿ. ಇಲ್ಲ ಅದು ಮಿಸ್ಟೇಕು, ಕಾಲು ಮಂಡಿ ಮುಂದೆ ಹೋಗ್ಬಾರ್ದು, ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಸೋಫಾ ಮೇಲೆ ಕುತ್ಕೊಂಡಿದ್ದಾಳೆ. ಎಸ್, ಕೂತ್ಕೊಳ್ಳಿ, ಸೋಫಾ ಮೇಲೆ ಕೂತ್ಕೊಳ್ಳಿ. ಎಸ್, ಇದು ಕರೆಕ್ಟ್. ಎಸ್, ಇದನ್ನು ಒಂದು 100 ಟೈಮ್ಸು, ಒಂದು 10 ಸರಿ ಮಾಡಿ, 1 ನಿಮಿಷ ರೆಸ್ಟ್ ಮಾಡಿ, 10 ಸರಿ ಈ ಥರ ಮಾಡಿದರೆ ಒಂದು 10 ಮಿನಿಟ್ಸಲ್ಲಿ 100 ಟೈಮ್ಸ್ ಮಾಡ್ಬೋದು. ಇದೇ ಮಾಡಿ. ಎಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಎಕ್ಸರ್ಸೈಸ್. ನೀವು ಸ್ಟಾರ್ಟಿಂಗಲ್ಲಿ ಡಯಟ್ ಮಾಡೋಕ್ಕೆ ಕಷ್ಟ ಆಯಿತಾ ಸರ್? ತುಂಬ ಕಷ್ಟ ಆಯಿತು, ಮಾಡೋಕ್ಕಾಗ್ತಾರಿಲ್ಲ. ಕಾಲು ಫುಲ್ ಫೋಲ್ಡ್ ಮಾಡಿ ಸ್ಟ್ರೈಟ್ ಮಾಡಿದ್ರೆ ಫೋಲ್ಡ್ ಮಾಡೋದು ತುಂಬಾ ನೋವಿತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ, ಒಂದು ಕಾಲು ಸ್ವಲ್ಪ ಇದೆ, ಇನ್ನೊಂದು ಕಾಲು ಟೋಟಲಿ ಕಮ್ಮಿ ಆಗಿದೆ. ವೆರಿ ಗುಡ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.